ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳು ಜುಲೈ 27, 28, 29, 30 ಸಾಮಾನ್ಯವಾದ ದಿನಗಳಲ್ಲ. ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಕೂಡ ಒಂದು ಸಂಕೇತವೇ ಇರಬಹುದು. ಏಕೆಂದರೆ ಈ 4 ದಿನಗಳಲ್ಲಿನ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ನಿರೀಕ್ಷಿಸದ ತಿರುವನ್ನು ತರುವ ಯೋಗವನ್ನು ತೋರಿಸುತ್ತಿದೆ. ಈ ವಿಡಿಯೋದಲ್ಲಿ ಹೇಳಲಿರುವ ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ, ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಫೋನ್ ಕಾಲ್ ಬರಲಿದೆ. ಈ ಒಂದೇ ಫೋನ್ ಕಾಲ್ನಿಂದಾಗಿ ನಿಮ್ಮ ಉದ್ಯೋಗ ಬದಲಾಗಬಹುದು, ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು, ಬಹುಕಾಲದಿಂದ ನಿಂತು ಹೋಗಿದ್ದ ಹಣ ನಿಮ್ಮ ಕೈಗೆ ಬರಬಹುದು, ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದ ಕುದುರಬಹುದು, ವಿವಾಹ ವಿಳಂಬವಾಗುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು, ಅಥವಾ ನೀವು ಎಷ್ಟೋ ದಿನಗಳಿಂದ ಎದುರು ನೋಡುತ್ತಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಹಿಂತಿರುಗಬಹುದು. ಆದರೆ ಆ ಕಾಲ್ ಯಾವಾಗ ಬರುತ್ತದೆ, ಯಾರಿಂದ ಬರುತ್ತದೆ, ಅದು ನಿಮಗೆ ಶುಭವೋ ಅಥವಾ ಅಶುಭವೋ? ಆ ಅವಕಾಶವನ್ನು ಗುರುತಿಸುವುದು ಹೇಗೆ? ಅದನ್ನು ಕೈಚೆಲ್ಲದಂತೆ ಇರಲು ಎಲಾಂಟಿ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ಗ್ರಹಗಳು ಮುಂಚಿತವಾಗಿಯೇ ನೀಡುತ್ತಿರುವ ಸಂಕೇತಗಳೇನು? ಈ 4 ದಿನಗಳಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲಸಗಳೇನು? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ವೃಶ್ಚಿಕ ರಾಶಿಯವರು ಈ ವಿಡಿಯೋದಲ್ಲಿ 1 ನಿಮಿಷವೂ ಮಿಸ್ ಮಾಡದೆ ಕೊನೆಯವರೆಗೂ ಕಡ್ಡಾಯವಾಗಿ ನೋಡಿ. ಮುಖ್ಯವಾಗಿ ಕೊನೆಯಲ್ಲಿ ಹೇಳುವ ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸಲು ತುಂಬಾ ಸಹಾಯ ಮಾಡುತ್ತವೆ. ಎಲ್ಲರಿಗೂ ನಮಸ್ಕಾರ. ಓಂ. ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕಡ್ಡಾಯವಾಗಿ ಒತ್ತಿ. ಆಗ ನಾವು ನೀಡುವ ಪ್ರತಿಯೊಂದು ರಾಶಿಫಲ, ಗ್ರಹ ಸಂಚಾರದ ವಿಶೇಷಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ನಂತರ ಇದರಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದವೋ ಇಲ್ಲವೋ ಎಂಬುದನ್ನು ಖಂಡಿತವಾಗಿಯೂ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಿಮ್ಮ ಅನುಭವವು ಸಾವಿರಾರು ವೀಕ್ಷಕರಿಗೆ ಮಾರ್ಗದರ್ಶಕವಾಗುತ್ತದೆ. ಇನ್ನು ತಡಮಾಡದೆ ಜುಲೈ 27, 28, 28, 29, 30ರ ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳು ಏನನ್ನು ಸೂಚಿಸುತ್ತಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಜುಲೈ 27ರಿಂದ 30ರವರೆಗೆ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಸಂಚಾರವು ಅತ್ಯಂತ ವಿಶೇಷವಾಗಿ ಕಾಣಿಸುತ್ತಿದೆ. ಮಂಗಳ ಗ್ರಹವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದ್ದರೆ, ಗುರುಗ್ರಹದ ದೃಷ್ಟಿಯು ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಈಗ ಫಲ ನೀಡುವ ಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಚಂದ್ರನ ಸಂಚಾರದ ಕಾರಣದಿಂದ ಈ 4 ದಿನಗಳು ನಿಮ್ಮ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಸುಳಿದಾಡುತ್ತವೆ. ಬಹುಕಾಲದಿಂದ ಎದುರು ನೋಡುತ್ತಿರುವ ವಿಷಯ ಯಾವಾಗ ನಡೆಯುತ್ತದೋ ಎಂದು ಯೋಚಿಸುತ್ತಿರುತ್ತೀರಿ. ಅದೇ ಸಮಯದಲ್ಲಿ ವಿಧಿಯು ಒಂದು ಹೊಸ ಬಾಗಿಲನ್ನು ತೆರೆಯಲಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಫೋನ್ ಕಾಲ್ ಬರುವ ಯೋಗವು ಅತ್ಯಂತ ಬಲವಾಗಿ ಕಾಣಿಸುತ್ತಿದೆ. ಅದು ಎಂತಹ ಕಾಲ್ ಎಂಬುದನ್ನು ಮುಂಚಿತವಾಗಿ ಯಾರೂ ಹೇಳಲು ಸಾಧ್ಯವಿಲ್ಲ. ಆದರೆ ಗ್ರಹಗಳು ಮಾತ್ರ ಅದು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವ ಮಾಹಿತಿ ಎಂದು ಸ್ಪಷ್ಟವಾಗಿ ಸೂಚಿಸುತ್ತಿವೆ. ಕೆಲವು ತಿಂಗಳ ಹಿಂದೆ ನೀವು ಹಾಕಿದ್ದ ಒಂದು ಅರ್ಜಿ, ನೀಡಿದ ಸಂದರ್ಶನ, ನಡೆಸಿದ ವ್ಯಾಪಾರದ ಚರ್ಚೆ, ಹೊಸ ಪರಿಚಯ, ಬಂಧುಗಳು ಹೇಳಿದ ಮಾತು, ಅಥವಾ ನೀವು ಮರೆತು ಹೋದ ಒಂದು ಅವಕಾಶ ಈಗ ಮತ್ತೆ ನಿಮ್ಮ ಮುಂದೆ ಬರಬಹುದು. ಈ ಕಾಲ್ ಬಂದಾಗ ಮೊದಲಿಗೆ ನಿಮಗೆ ನಂಬಲು ಸಾಧ್ಯವಾಗದಿರಬಹುದು. ಇಷ್ಟು ದಿನಗಳ ನಂತರ ಈಗೇಕೆ ಬಂತು ಎಂಬ ಸಂಶಯವೂ ಬರಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಅಂತರಾತ್ಮವು ಇದು ಸಾಮಾನ್ಯ ವಿಷಯವಲ್ಲ ಎಂದು ಹೇಳುತ್ತದೆ. ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷ ಗುಣವಿದೆ. ಹೊರಗೆ ಎಷ್ಟೇ ತೋರ್ಪಡಿಸದಿದ್ದರೂ ಒಳಗೆ ನಡೆಯುವ ಬದಲಾವಣೆಗಳನ್ನು ಬಹಳ ಬೇಗನೆ ಗುರುತಿಸುತ್ತಾರೆ. ಅದೇ ಗುಣ ಈ 4 ದಿನಗಳಲ್ಲಿ ನಿಮಗೆ ಉಪಯುಕ್ತವಾಗಲಿದೆ. ಅಪರಿಚಿತ ಸಂಖ್ಯೆಯಿಂದ ಬರುವ ಕರೆಯನ್ನು ತಕ್ಷಣವೇ ಕಟ್ ಮಾಡಬೇಡಿ. 2ನೇ ಬಾರಿ ರಿಂಗ್ ಆದರೆ ಖಂಡಿತವಾಗಿಯೂ ಮಾತನಾಡಿ. ಏಕೆಂದರೆ ಆ ಕಾಲ್ ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವಿದೇಶಿ ಅವಕಾಶಕ್ಕೆ ಸಂಬಂಧಿಸಿದ್ದಾಗಿರಬಹುದು, ನಿಮಗೆ ಬರಬೇಕಾದ ಹಣದ ಕುರಿತಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಮ್ಮೆ ದೂರವಾದ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರಬಹುದು. ಕೆಲವು ವೃಶ್ಚಿಕ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ನನ್ನ ಕೆಲಸವೇಕೆ ವಿಳಂಬವಾಗುತ್ತಿದೆ ಎಂದು ಕೊರಗುತ್ತಿರಬಹುದು. ಈಗ ನಿಂತುಹೋದ ಕೆಲಸ ಮತ್ತೆ ಮುಂದೆ ಸಾಗಲು ಪ್ರಾರಂಭವಾಗುತ್ತದೆ. ನೀವು ಊಹಿಸದ ವ್ಯಕ್ತಿಯ ಮೂಲಕ ಒಂದು ಮಾಹಿತಿ ಬರುತ್ತದೆ. ಅದೇ ಮಾಹಿತಿ ಮುಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಈ ಯೋಗವು ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡದಿರಬಹುದು. ಆದರೆ ಹೆಚ್ಚಿನವರಿಗೆ ಈ ಫೋನ್ ಕಾಲ್ ಒಂದು ದೊಡ್ಡ ತಿರುವನ್ನು ತರುವ ಸಾಧ್ಯತೆಯಂತೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಉದ್ಯೋಗ ಮಾಡುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಪ್ರಮುಖವಾಗಿವೆ. ನಿಮ್ಮ ಕೆಲಸದ ಮೇಲೆ ಮೇಲಾಧಿಕಾರಿಗಳ ದೃಷ್ಟಿ ಬೀಳುತ್ತದೆ. ಹಿಂದೆ ನೀವು ಪಟ್ಟ ಶ್ರಮವನ್ನು ಇದುವರೆಗೆ ಯಾರೂ ಗುರುತಿಸಲಿಲ್ಲ ಅನಿಸಿರಬಹುದು. ಈಗ ಅದೇ ಶ್ರಮ ನಿಮಗೆ ಪ್ರಶಂಸೆಯನ್ನು ತಂದುಕೊಡುತ್ತದೆ. ಯಾವುದೋ ಸಭೆಯಲ್ಲಿ ನಿಮ್ಮ ಹೆಸರು ಕೇಳಿಬರಬಹುದು. ನಿಮ್ಮ ಕೆಲಸವನ್ನು ವಿಶೇಷವಾಗಿ ಗುರುತಿಸುವ ಅವಕಾಶವಿದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನದ ಕರೆ ಬರುವ ಸಾಧ್ಯತೆ ಬಲವಾಗಿದೆ.
ಕೆಲವು ದಿನಗಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ನಿರಾಶೆಯಲ್ಲಿದ್ದವರಿಗೆ ಅಕಸ್ಮಾತ್ತಾಗಿ ಫೋನ್ ರಿಂಗ್ ಆಗುತ್ತದೆ. ಆ ಕಾಲ್ ನಿಮಗೆ ಹೊಸ ಭರವಸೆಯನ್ನು ನೀಡುತ್ತದೆ. ಸಂದರ್ಶನಕ್ಕೆ ಹೋಗುವವರು ಅವಸರ ಪಡದೆ ಪ್ರಶಾಂತವಾಗಿ ಮಾತನಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಆರಂಭದಲ್ಲಿ ಅವು ಹೊರೆಯಾಗಿ ಅನಿಸಿದರೂ ತದನಂತರ ಅದೇ ಜವಾಬ್ದಾರಿ ಹುದ್ದೆ ಏರಿಕೆಗೆ ಕಾರಣವಾಗುತ್ತದೆ. ಸರ್ಕಾರಿ ಉದ್ಯೋಗಗಳಿಗಾಗಿ ಪ್ರಯತ್ನಿಸುತ್ತಿರುವವರು ಹಳೆಯ ಅಧಿಸೂಚನೆಗಳನ್ನು ಒಮ್ಮೆ ಪರಿಶೀಲಿಸಿ. ನಿಮಗೆ ಉಪಯುಕ್ತವಾಗುವ ಅವಕಾಶ ಸಿಗಬಹುದು. ವಿದೇಶಿ ಉದ್ಯೋಗ ಅಥವಾ ವಿದೇಶಿ ವ್ಯಾಪಾರಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಶುಭ ಸುದ್ದಿ ತಲುಪುತ್ತದೆ. ನೀವು ಬಹುಕಾಲದ ಹಿಂದೆ ಕಳುಹಿಸಿದ ವಿವರಗಳಿಗೆ ಈಗ ಪ್ರತಿಕ್ರಿಯೆ ಬರುವ ಸಾಧ್ಯತೆ ಇದೆ. ಆ ಪ್ರತಿಕ್ರಿಯೆಯು ಫೋನ್ ಮೂಲಕವೇ ಬರಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಮೊಬೈಲ್ ಅನ್ನು ಸಂಪರ್ಕಕ್ಕೆ ಸಿಗುವಂತೆ ಇರಿಸಿಕೊಳ್ಳುವುದು ಒಳ್ಳೆಯದು. ಕುಟುಂಬ ಜೀವನದಲ್ಲಿ ಹಿಂದೆ ನಡೆದ ಕೆಲವು ಸಣ್ಣಪುಟ್ಟ ಗೊಂದಲಗಳು, ಅಪಾರ್ಥಗಳು ಈಗ ನಿವಾರಣೆಯಾಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಮನಸ್ಸಿನಲ್ಲಿರುವ ಸಂಕಟವನ್ನು ಹೊರಗೆ ಹೇಳಿಕೊಳ್ಳುವುದಿಲ್ಲ. ಇದರಿಂದಾಗಿ ಹಲವು ಬಾರಿ ಕುಟುಂಬದ ಸದಸ್ಯರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಈ 4 ದಿನಗಳಲ್ಲಿ ನೀವು ಒಮ್ಮೆ ಮನಸ್ಸು ಬಿಚ್ಚಿ ಮಾತನಾಡಿದರೆ ಅನೇಕ ಸಮಸ್ಯೆಗಳು ಅಲ್ಲೇ ಬಗೆಹರಿಯುತ್ತವೆ. ಮನೆಯಲ್ಲಿ ಶುಭ ಕಾರ್ಯದ ಕುರಿತು ಚರ್ಚೆ ಆರಂಭವಾಗುತ್ತದೆ. ಕೆಲವರಿಗೆ ಹೊಸ ಮನೆ, ವಾಹನ ಅಥವಾ ಕುಟುಂಬದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು. ಹಲವು ದಿನಗಳ ನಂತರ ಸಂಬಂಧಿಕರು ಒಟ್ಟಾಗಿ ಸೇರಿ ಸಂತೋಷವಾಗಿ ಕಾಲ ಕಳೆಯುವ ಅವಕಾಶ ಸಿಗಲಿದೆ. ಪ್ರೀತಿಯಲ್ಲಿರುವವರಿಗೆ ಈ ಸಮಯವು ಪರೀಕ್ಷೆಯ ಜೊತೆಗೆ ಅವಕಾಶವನ್ನು ತರುತ್ತದೆ. ಹಳೆಯ ಅಪಾರ್ಥಗಳನ್ನು ನೆನಪಿಸಿಕೊಂಡು ಮತ್ತೆ ಜಗಳವಾಡಬೇಡಿ. ನಿಮ್ಮ ಮಾತಿನಲ್ಲಿ ತಾಳ್ಮೆ ಇದ್ದರೆ ಪ್ರೀತಿ ಇನ್ನಷ್ಟು ಬಲಗೊಳ್ಳುತ್ತದೆ. ದೂರವಿರುವ ಪ್ರೇಮಿಗಳ ನಡುವೆ ಮತ್ತೆ ಫೋನ್ ಸಂಭಾಷಣೆಗಳು ಶುರುವಾಗುವ ಸಾಧ್ಯತೆ ಇದೆ. ಒಂದು ಸಣ್ಣ ಹೇಗಿದ್ದೀಯಾ ಎಂಬ ಮಾತು ಕೂಡ ಸಂಬಂಧವನ್ನು ಮತ್ತೆ ಗಟ್ಟಿಗೊಳಿಸುತ್ತದೆ. ವಿವಾಹ ವಿಳಂಬವಾಗುತ್ತಿರುವವರಿಗೆ ಒಳ್ಳೆಯ ಸಂಬಂಧದ ಕುರಿತು ಮಾಹಿತಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ದೂರದ ಪ್ರದೇಶದಿಂದ ಬರುವ ಸಂಬಂಧವು ಜೀವನವನ್ನೇ ಬದಲಾಯಿಸುವಂತಿರುತ್ತದೆ. ಹಿರಿಯರು ಹೇಳುವ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮಗೆ ಸೂಕ್ತವಾದ ವ್ಯಕ್ತಿಯ ಬಗ್ಗೆ ಒಬ್ಬ ಸಂಬಂಧಿಕರ ಮೂಲಕ ಮಾಹಿತಿ ಬರಬಹುದು. ದಂಪತಿಗಳು ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಗೌರವಿಸಿದರೆ ಈ ದಿನಗಳು ಅತ್ಯಂತ ಆನಂದದಾಯಕವಾಗಿ ಬದಲಾಗುತ್ತವೆ. ಕೋಪದಿಂದ ಆಡಿದ ಮಾತುಗಳು ಬಹಳ ಕಾಲ ನೆನಪಿನಲ್ಲಿ ಉಳಿದುಬಿಡುತ್ತವೆ. ಆದ್ದರಿಂದ ಕೋಪ ಬಂದಾಗ ಕೊಂಚ ಸಮಯ ಮೌನವಾಗಿರುವುದು ಒಳಿತು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಮಯವೂ ಇದಾಗಿದೆ. ಈ 4 ದಿನಗಳಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಜುಲೈ 27ರ ಸೋಮವಾರದಂದು ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿಸಿದರೆ ಮಂಗಳ ಗ್ರಹದ ಪ್ರಭಾವವು ಶುಭ ಫಲಗಳನ್ನು ನೀಡುತ್ತದೆ. ಜುಲೈ 28ರ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿಸಿ. ನಾಗದೇವತೆಯ ದೇವಾಲಯದಲ್ಲಿ ಹಾಲು ಸಮರ್ಪಿಸುವುದು ಕೂಡ ಅತ್ಯಂತ ಶುಭಪ್ರದ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಬಡವರಿಗೆ ಅನ್ನದಾನ ಮಾಡಿ. ಹಸುಗಳಿಗೆ ಹಸಿರು ಹುಲ್ಲು, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. ಇವು ಸಣ್ಣ ಕೆಲಸಗಳಂತೆ ಕಂಡರೂ ನಿಮ್ಮ ಕರ್ಮದ ಹೊರೆಯನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿವೆ. ಈ 4 ದಿನಗಳಲ್ಲಿ ವಹಿಸಬೇಕಾದ ಒಂದು ಮುಖ್ಯ ಮುನ್ನೆಚ್ಚರಿಕೆ ಎಂದರೆ ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲಸಕ್ಕೆ ರಾಜೀನಾಮೆ ನೀಡುವುದು, ವ್ಯಾಪಾರದ ಪಾಲುದಾರರೊಂದಿಗೆ ಜಗಳವಾಡುವುದು, ಕುಟುಂಬದ ಸದಸ್ಯರೊಂದಿಗೆ ಸಂಬಂಧ ಕಡಿದುಕೊಳ್ಳುವುದು ಮುಂತಾದ ನಿರ್ಧಾರಗಳನ್ನು ಮುಂದೂಡಿ. ಏಕೆಂದರೆ ಗ್ರಹಗಳು ಈಗ ನಿಮಗೆ ಅವಕಾಶಗಳನ್ನು ನೀಡುತ್ತಿವೆಯೇ ಹೊರತು ನಷ್ಟಗಳನ್ನಲ್ಲ. ನೀವು ಆಲೋಚಿಸದೆ ಮಾತನಾಡಿದರೆ ಆ ಅವಕಾಶವೇ ದೂರವಾಗುವ ಅಪಾಯವಿದೆ. ಅಪರಿಚಿತ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ನಿಮ್ಮ ಮೊಬೈಲ್ ಯಾವಾಗಲೂ ಚಾರ್ಜ್ನಲ್ಲಿರುವಂತೆ ನೋಡಿಕೊಳ್ಳಿ. ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಒಂದು ಕಾಲ್ ಬಂದ ತಕ್ಷಣ ವಿಳಂಬ ಮಾಡದೆ ಸ್ಪಂದಿಸುವ ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ ಈ 4 ದಿನಗಳ ಮುಖ್ಯ ಯೋಗವೇ ಜೀವನವನ್ನು ಬದಲಾಯಿಸುವ ಒಂದು ಫೋನ್ ಕಾಲ್. ಆ ಕಾಲ್ ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆ ಇದೆ. ಆದ್ದರಿಂದ ಜಾಗರೂಕರಾಗಿರಿ. ಭಗವಂತನ ಮೇಲೆ ನಂಬಿಕೆ ಇಡಿ. ಬಂದ ಅವಕಾಶವನ್ನು ಧೈರ್ಯವಾಗಿ ಸ್ವೀಕರಿಸಿ. ಜುಲೈ 27ರಿಂದ 30ರವರೆಗೆ ವೃಶ್ಚಿಕ ರಾಶಿಯವರು ತಮ್ಮ ಆರೋಗ್ಯವನ್ನು ಸಣ್ಣ ವಿಷಯವಾಗಿ ಪರಿಗಣಿಸಬಾರದು. ಈ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ದೇಹವು ಮುಂಚಿತವಾಗಿಯೇ ಕೆಲವು ಸಂಕೇತಗಳನ್ನು ನೀಡುತ್ತದೆ. ಸಂಕೇತಗಳನ್ನು ಅರ್ಥಮಾಡಿಕೊಂಡವರು ದೊಡ್ಡ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ದಾಟಿ ಹೋಗುತ್ತಾರೆ. ಹಲವು ವೃಶ್ಚಿಕ ರಾಶಿಯವರು ತಮ್ಮ ಆರೋಗ್ಯ ಸರಿಯಿಲ್ಲದಿದ್ದರೂ ಇದು ಸಣ್ಣ ವಿಷಯವೇ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ಈ ಬಾರಿ ಅಂತಹ ತಪ್ಪನ್ನು ಮಾಡಬೇಡಿ. ಕಳೆದ ಕೆಲವು ತಿಂಗಳುಗಳಿಂದ ಮಾನಸಿಕ ಒತ್ತಡ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿದೆ. ಕುಟುಂಬದ ಜವಾಬ್ದಾರಿಗಳು, ಆರ್ಥಿಕ ಸಮಸ್ಯೆಗಳು, ಉದ್ಯೋಗದ ಒತ್ತಡ, ಭವಿಷ್ಯದ ಭಯ ಇವೆಲ್ಲವೂ ನಿಮ್ಮ ಮನಸ್ಸನ್ನು ತುಂಬಾ ಸುಸ್ತಾಗುವಂತೆ ಮಾಡಿವೆ. ಹೊರಗೆ ನಗುತ್ತಾ ಕಂಡರೂ ಒಳಗೆ ಮಾತ್ರ ಹಲವು ಪ್ರಶ್ನೆಗಳಿಂದ ಬಳಲುತ್ತಿದ್ದೀರಿ. ಈಗ ಆ ಹೊರೆಯನ್ನು ಕಡಿಮೆ ಮಾಡುವ ಸಮಯ ಪ್ರಾರಂಭವಾಗುತ್ತಿದೆ. ನೀವು ಎಷ್ಟೋ ದಿನಗಳಿಂದ ಎದುರು ನೋಡುತ್ತಿದ್ದ ಮಾಹಿತಿ ಬರುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಭಯ ಕ್ರಮೇಣ ಕಡಿಮೆಯಾಗುತ್ತದೆ.
ಈ ದಿನಗಳಲ್ಲಿ ತಡರಾತ್ರಿವರೆಗೆ ಎಚ್ಚರವಿರುವುದು ಒಳ್ಳೆಯದಲ್ಲ. ನಿದ್ರೆ ಪೂರ್ಣವಾಗದಿದ್ದರೆ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಬಹುದು. ವಿಶೇಷವಾಗಿ ಜುಲೈ 28ರ ಮಂಗಳವಾರ ಮತ್ತು ಜುಲೈ 29ರ ಬುಧವಾರದಂದು ಕೋಪ ಬೇಗನೆ ಬರುವ ಸಾಧ್ಯತೆಯಿದೆ. ಅಂತಹ ಸಮಯದಲ್ಲಿ ತಕ್ಷಣವೇ ಪ್ರತಿಕ್ರಿಯಿಸದೆ ಕೊಂಚ ಸಮಯ ಮೌನವಾಗಿರುವುದು ಒಳಿತು. ನಿಮ್ಮ ನಿಶ್ಶಬ್ದವೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಕೆಲವರಿಗೆ ತಲೆನೋವು, ಕುತ್ತಿಗೆ ನೋವು, ಕಣ್ಣಿನ ಆಯಾಸ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನೀರು ಕಡಿಮೆಯಾಗಿ ಕುಡಿಯುವುದರಿಂದಲೂ ದೇಹ ಬಲಹೀನವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ನಡೆದಾಡಿ. ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುವಂತೆ ನೋಡಿಕೊಳ್ಳಿ. ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಈ ಅವಧಿಯಲ್ಲಿ ಒಂದು ಒಳ್ಳೆಯ ಸುದ್ದಿ ಕೇಳುವುದರಿಂದ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಬರುತ್ತದೆ. ಏಕೆಂದರೆ ನಿಮ್ಮ ಅನಾರೋಗ್ಯಕ್ಕೆ ಪ್ರಮುಖ ಕಾರಣ ಶಾರೀರಿಕ ಸಮಸ್ಯೆಯಲ್ಲ, ಬದಲಿಗೆ ಮಾನಸಿಕ ಒತ್ತಡ. ಆ ಒತ್ತಡವನ್ನು ಕಡಿಮೆ ಮಾಡುವ ಮಾಹಿತಿ ಶೀಘ್ರದಲ್ಲೇ ನಿಮ್ಮ ಕಿವಿಗೆ ತಲುಪುತ್ತದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಹಣಕಾಸಿಗೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಹಣಕಾಸಿಗೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು. ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆಯೂ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಬಹುಕಾಲದಿಂದ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿ ಚೇತರಿಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿದು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಆರೋಗ್ಯದ ಮೇಲೆ ಕಾಳಜಿಯ ಜೊತೆಗೆ ಭಗವಂತನ ಮೇಲೆಯೂ ನಂಬಿಕೆ ಇಡಿ. ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ಅತ್ಯಂತ ಪ್ರಮುಖವಾಗಿವೆ. ಇದುವರೆಗೆ ಓದಿದ್ದಕ್ಕೆ ಫಲಿತಾಂಶ ಕಾಣಿಸುತ್ತಿಲ್ಲ ಅನಿಸಿದರೂ ಈಗ ಪರಿಸ್ಥಿತಿಗಳು ಬದಲಾಗಲು ಪ್ರಾರಂಭವಾಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಕೊನೆಯ ನಿಮಿಷದವರೆಗೂ ಪಟ್ಟು ಬಿಡದೆ ಓದಿದರೆ ನಿರೀಕ್ಷಿತ ಫಲಿತಾಂಶಗಳು ಬರುವ ಸಾಧ್ಯತೆಯಿದೆ. ಉನ್ನತ ಶಿಕ್ಷಣಕ್ಕಾಗಿ ಯತ್ನಿಸುತ್ತಿರುವವರಿಗೆ ದೂರದ ಪ್ರದೇಶದ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಿಂದ ಮಾಹಿತಿ ಬರಬಹುದು. ಕೆಲವರಿಗೆ ಅಡ್ಮಿಷನ್ ಸಂಬಂಧಿಸಿದಂತೆ ಕಾಲ್ ಬರುತ್ತದೆ. ಆ ಕಾಲ್ ಅನ್ನು ವಿಳಂಬ ಮಾಡದೆ ಸ್ವೀಕರಿಸುವುದು ಅತ್ಯಂತ ಮುಖ್ಯ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅವಕಾಶವನ್ನು ದೂರ ಮಾಡಬಹುದು. ವಿದೇಶಕ್ಕೆ ಹೋಗಬೇಕೆಂಬ ಕನಸು ಹೊತ್ತ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳು ಶುಭ ಸೂಚನೆಗಳನ್ನು ನೀಡುತ್ತಿವೆ. ನೀವು ಹಿಂದೆ ಕಳುಹಿಸಿದ ದಾಖಲೆಗಳು, ವೀಸಾ ಅರ್ಜಿಗಳು ಅಥವಾ ಉದ್ಯೋಗದ ವಿವರಗಳಿಗೆ ಈಗ ಪ್ರತಿಕ್ರಿಯೆ ಬರುವ ಸಾಧ್ಯತೆಯಿದೆ. ಅನೇಕರಿಗೆ ವಿದೇಶಿ ಕಂಪನಿಯಿಂದ ಅಥವಾ ಸಲಹಾ ಸಂಸ್ಥೆಯಿಂದ ಫೋನ್ ಕಾಲ್ ಬರಬಹುದು. ಆ ಕಾಲ್ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕರೆದೊಯ್ಯುವ ಆರಂಭವಾಗಬಹುದು. ಪ್ರಯಾಣಗಳಿಗೂ ಈ ಸಮಯ ಅನುಕೂಲಕರವಾಗಿದೆ. ಆದರೆ ಪ್ರಯಾಣ ಪ್ರಾರಂಭಿಸುವ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದನ್ನು ಮರೆಯಬೇಡಿ. ದೂರದ ಪ್ರಯಾಣಗಳಲ್ಲಿ ಅಗತ್ಯ ದಾಖಲೆಗಳು, ಮೊಬೈಲ್ ಚಾರ್ಜರ್, ಗುರುತಿನ ಚೀಟಿಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ. ಈ ಸಣ್ಣ ಜಾಗರೂಕತೆಗಳು ದೊಡ್ಡ ತೊಂದರೆಗಳನ್ನು ತಡೆಯುತ್ತವೆ. ವ್ಯಾಪಾರ ಪ್ರಯಾಣ ಮಾಡುವವರಿಗೆ ಹೊಸ ಪರಿಚಯಗಳು ಉಂಟಾಗುತ್ತವೆ. ಒಂದು ಸಭೆಯಲ್ಲಿ ಭೇಟಿಯಾದ ವ್ಯಕ್ತಿ ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಕೆಲವೊಮ್ಮೆ ನಮ್ಮ ಅದೃಷ್ಟವು ದೊಡ್ಡ ಘಟನೆಗಳಿಗಿಂತ ಸಣ್ಣ ಪರಿಚಯದ ಮೂಲಕವೇ ಬದಲಾಗುತ್ತದೆ. ಈ 4 ದಿನಗಳು ಅಂತಹ ಯೋಗವನ್ನು ತೋರಿಸುತ್ತಿವೆ. ವಾಹನ ಚಲಾಯಿಸುವವರು ವೇಗವನ್ನು ನಿಯಂತ್ರಿಸಿ. ಅವಸರದಿಂದ ಆಗುವ ಸಣ್ಣ ಅಪಘಾತಗಳನ್ನು ತಡೆಯಿರಿ. ವಿಶೇಷವಾಗಿ ಮಳೆ ಬೀಳುವ ಸಮಯದಲ್ಲಿ ಜಾಗರೂಕರಾಗಿರಿ. ಪ್ರಯಾಣದ ಕೊನೆಯಲ್ಲಿ ನಿಮಗೆ ಶುಭ ಸುದ್ದಿಯೊಂದು ಕೇಳಿಬರುವ ಸಾಧ್ಯತೆಯಿದೆ. ವೃಶ್ಚಿಕ ರಾಶಿಯವರಿಗೆ ಇರುವ ಒಂದು ವಿಶೇಷ ವಿಷಯವೆಂದರೆ ಇವರು ಬೆಳವಣಿಗೆ ಹೊಂದಲು ಪ್ರಾರಂಭಿಸಿದಾಗ ಕೆಲವರು ಅಸೂಯೆ ಪಡಲು ತೊಡಗುತ್ತಾರೆ. ನೀವು ಒಳ್ಳೆಯವರಾಗಿರುವುದು ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ನಗುತ್ತಾ ಮಾತನಾಡುವ ಕೆಲವರು ಒಳಗೆ ಮಾತ್ರ ಅಸಮಾಧಾನದಿಂದಿರುವ ಸಾಧ್ಯತೆಯಿದೆ. ಈ 4 ದಿನಗಳಲ್ಲಿ ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಲು ಕೆಲವರು ಯತ್ನಿಸಬಹುದು. ನೀವು ಅದಕ್ಕೆ ಪ್ರತಿಕ್ರಿಯಿಸಿದರೆ ಅವರ ಕೆಲಸ ಸುಲಭವಾಗುತ್ತದೆ. ಪ್ರತಿಕ್ರಿಯಿಸದೆ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಮುಂದೆ ಸಾಗಿದರೆ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಸಣ್ಣ ಪುಟ್ಟ ವಿಮರ್ಶೆಗಳು ಬರಬಹುದು. ಅವುಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಕೆಲಸವೇ ಅವರಿಗೆ ಉತ್ತರಿಸುತ್ತದೆ. ಮೇಲಾಧಿಕಾರಿಗಳು ಕೊನೆಗೆ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುತ್ತಾರೆ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಲೆಕ್ಕಪತ್ರಗಳನ್ನು ಸ್ಪಷ್ಟವಾಗಿಡಿ. ಬಾಯಿ ಮಾತಿನ ಮೇಲಲ್ಲದೆ ಬರವಣಿಗೆಯ ರೂಪದಲ್ಲಿ ವ್ಯವಹರಿಸುವುದು ಒಳಿತು. ಈ ಸಣ್ಣ ಮುನ್ನೆಚ್ಚರಿಕೆ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನು ತಪ್ಪಿಸುತ್ತದೆ. ನಿಮ್ಮ ಕುಟುಂಬದ ವಿಷಯಗಳನ್ನು ಹೊರಗಿನವರೊಂದಿಗೆ ಹೆಚ್ಚಾಗಿ ಹಂಚಿಕೊಳ್ಳಬೇಡಿ. ನಿಮ್ಮ ಸಂತೋಷವನ್ನು ನೋಡಿ ಸಂತಸಪಡುವವರಿಗಿಂತ ಅಸೂಯೆ ಪಡುವವರೇ ಹೆಚ್ಚಾಗಿರುವ ಸಾಧ್ಯತೆಯಿದೆ. ಆದ್ದರಿಂದ ಪ್ರಮುಖ ವಿಷಯಗಳನ್ನು ಕುಟುಂಬದ ಸದಸ್ಯರಿಗಷ್ಟೇ ಸೀಮಿತಗೊಳಿಸಿ. ನಿಮಗೆ ಬರುವ ಆ ಫೋನ್ ಕಾಲ್ ಬಗ್ಗೆಯೂ ಎಲ್ಲರಿಗೂ ತಕ್ಷಣವೇ ಹೇಳಬೇಡಿ. ಮೊದಲು ಆ ಅವಕಾಶವನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ. ಅಗತ್ಯ ನಿರ್ಧಾರಗಳನ್ನು ತೆಗೆದುಕೊಂಡ ನಂತರವಷ್ಟೇ ಇತರರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದರೆ ಕೆಲವು ಅವಕಾಶಗಳು ರಹಸ್ಯವಾಗಿದ್ದಷ್ಟು ಬಲವಾಗಿರುತ್ತವೆ. ಈ ಅವಧಿಯಲ್ಲಿ ನಿಮ್ಮನ್ನು ವಿಮರ್ಶಿಸುವ ವ್ಯಕ್ತಿಗಳು ಕೊನೆಗೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ಪರಿಸ್ಥಿತಿ ಬರುತ್ತದೆ. ನೀವು ಮೌನವಾಗಿ ಮುನ್ನಡೆಯುವುದೇ ಅವರಿಗೆ ಸೂಕ್ತ ಉತ್ತರವಾಗುತ್ತದೆ. ಈ 4 ದಿನಗಳಲ್ಲಿ ಭಗವಂತನು ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷ ಸಂಕೇತಗಳನ್ನು ಕಳುಹಿಸುವ ಸಾಧ್ಯತೆಯಿದೆ. ದೇವಾಲಯಕ್ಕೆ ಹೋಗಬೇಕೆಂಬ ಆಲೋಚನೆ ಅಕಸ್ಮಾತ್ತಾಗಿ ಬರಬಹುದು. ಯಾವುದೋ ಭಕ್ತಿಗೀತೆ ಕೇಳಿಬರಬಹುದು.
ಒಬ್ಬ ಸನ್ಯಾಸಿ, ಗುರು ಅಥವಾ ಹಿರಿಯ ವ್ಯಕ್ತಿ ಹೇಳಿದ ಮಾತು ನಿಮ್ಮ ಮನಸ್ಸಿನಲ್ಲಿ ನೆಲೆ ನಿಂತು ಬಿಡಬಹುದು. ಇವೆಲ್ಲವೂ ಕಾಕತಾಳೀಯಗಳಲ್ಲ, ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ದೈವಿಕ ಸಂಕೇತಗಳು. ಶಿವಾಲಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಅಥವಾ ನಾಗದೇವತೆಯ ಆಲಯಕ್ಕೆ ಭೇಟಿ ನೀಡಿದರೆ ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ. ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ, ಕೆಂಪು ಹೂವುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ, ನಾಗದೇವತೆಯ ಬಳಿ ದೀಪ ಬೆಳಗಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಈ ದಿನಗಳಲ್ಲಿ ಬೆಳಿಗ್ಗೆ ಮನೆಯಿಂದ ಹೊರಡುವ ಮೊದಲು ಹಿರಿಯರ ಆಶೀರ್ವಾದ ಪಡೆದರೆ ಆ ದಿನದ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ. ತಂದೆ ತಾಯಿಯ ಮಾತು ಕೇಳುವುದು, ಅವರಿಗೆ ನಮಸ್ಕರಿಸುವುದರಿಂದ ಕರ್ಮದೋಷಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನೆಯ ಹೊಸ್ತಿಲ ಬಳಿ ಸಣ್ಣ ತುಪ್ಪದ ದೀಪ ಹಚ್ಚುವುದು ಕೂಡ ಶುಭಪ್ರದ. ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಡಿ, ನೀವು ಕಾಯುತ್ತಿರುವ ಆ ಫೋನ್ ಕಾಲ್ ಬಂದಾಗ ಹೆದಬೇಡಿ. ನನ್ನಿಂದ ಇದು ಸಾಧ್ಯವೇ ಎಂಬ ಸಂಶಯ ಬೇಡ. ಹಿಂದೆ ನೀವು ಎಷ್ಟೋ ಕಷ್ಟಗಳನ್ನು ಎದುರಿಸಿ ಇಲ್ಲಿಯವರೆಗೆ ಬಂದಿದ್ದೀರಿ. ಈಗ ಬಂದಿರುವ ಅವಕಾಶವು ನಿಮ್ಮ ಕಷ್ಟಕ್ಕೆ ಸಿಕ್ಕ ಫಲವೇ ಆಗಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆದು ಹೆಜ್ಜೆ ಇಡಿ. ಜೀವನದಲ್ಲಿ ಕೆಲವು ಅವಕಾಶಗಳು ಎರಡನೇ ಬಾರಿ ಬರುವುದಿಲ್ಲ. ಈ 4 ದಿನಗಳು ಅಂತಹ ಅಪರೂಪದ ಸಮಯವಾಗಿ ಕಾಣಿಸುತ್ತಿವೆ. ನೀವು ಮಾಡಿದ ಪುಣ್ಯ ಕಾರ್ಯಗಳು, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತಾಳ್ಮೆ, ನಿಮ್ಮ ಪರಿಶ್ರಮಿಸುವ ಸ್ವಭಾವ ಇವೆಲ್ಲವೂ ಸೇರಿ ಈಗ ನಿಮಗೊಂದು ಹೊಸ ಬಾಗಿಲನ್ನು ತೆರೆಯಲಿವೆ. ಆ ಬಾಗಿಲನ್ನು ತಟ್ಟುವುದು ಒಂದು ಫೋನ್ ಕಾಲ್ ರೂಪದಲ್ಲೇ ಇರಬಹುದು. ಆ ಕ್ಷಣವನ್ನು ಗುರುತಿಸುವ ಜ್ಞಾನ, ಸ್ವೀಕರಿಸುವ ಧೈರ್ಯ, ಕಾಯ್ದುಕೊಳ್ಳುವ ಪಟ್ಟು ನಿಮ್ಮಲ್ಲಿ ಈಗಾಗಲೇ ಇವೆ. ಈಗ ಅವುಗಳನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳುವುದಷ್ಟೇ ನಿಮ್ಮ ಕೆಲಸ. ಈ 4 ದಿನಗಳಲ್ಲಿ ನಿಮ್ಮ ವಿಧಿಯನ್ನು ಬದಲಾಯಿಸುವ 5 ಸಂಕೇತಗಳು. ಇವುಗಳನ್ನು ಅಸಡ್ಡೆ ಮಾಡಬೇಡಿ. ಜುಲೈ 27ರಿಂದ ಜುಲೈ 30ರವರೆಗೆ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳು ಒಂದು ವಿಶೇಷ ಸಂದೇಶವನ್ನು ನೀಡುತ್ತಿವೆ. ಜೀವನದಲ್ಲಿ ಕೆಲವು ಅವಕಾಶಗಳು ಮುಂಚಿತವಾಗಿ ಸಂಕೇತಗಳ ರೂಪದಲ್ಲಿ ಬರುತ್ತವೆ. ಆ ಸಂಕೇತಗಳನ್ನು ಗುರುತಿಸಿದವರೇ ಯಶಸ್ಸನ್ನು ಪಡೆಯುತ್ತಾರೆ. ಅವಕಾಶ ಬಂದ ನಂತರ ಆಗಲೇ ಅರ್ಥಮಾಡಿಕೊಂಡಿದ್ದರೆ ಚೆನ್ನಾಗಿತ್ತು ಎಂದು ಸಂಕಟಪಡುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಈ ಬಾರಿ ಆ ತಪ್ಪು ಮಾಡಬಾರದು. ಮೊದಲನೇ ಸಂಕೇತ, ಬಹುಕಾಲದಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿ ಅಕಸ್ಮಾತ್ತಾಗಿ ನಿಮ್ಮನ್ನು ಸಂಪರ್ಕಿಸುವುದು. ಹಿಂದೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿ ಮತ್ತೆ ಫೋನ್ ಮಾಡಬಹುದು. ಆರಂಭದಲ್ಲಿ ಸಾಮಾನ್ಯ ವಿಷಯ ಮಾತನಾಡಿದರೂ ಆ ಸಂಭಾಷಣೆ ಭವಿಷ್ಯದಲ್ಲಿ ದೊಡ್ಡ ಅವಕಾಶಕ್ಕೆ ದಾರಿ ಮಾಡಿಕೊಡಬಹುದು. ಎರಡನೇ ಸಂಕೇತ, ನೀವು ಒಂದೇ ಸಂಖ್ಯೆ ಅಥವಾ ಒಂದೇ ಹೆಸರನ್ನು ಪದೇ ಪದೇ ನೋಡುವುದು. ಕೆಲವರಿಗೆ ಒಂದು ಸಂಸ್ಥೆಯ ಹೆಸರು, ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಒಂದು ಸ್ಥಳದ ಹೆಸರು ಪದೇ ಪದೇ ಕೇಳಿಬರಬಹುದು. ಇದನ್ನು ನಿಮ್ಮ ಗಮನವನ್ನು ಆ ದಿಕ್ಕಿಗೆ ಹರಿಸಲು ದೇವ ನೀಡುತ್ತಿರುವ ಸಂಕೇತವೆಂದು ಭಾವಿಸಬಹುದು. ಮೂರನೇ ಸಂಕೇತ, ಒಂದು ಕೆಲಸ ವಿಳಂಬವಾಗುತ್ತಿತ್ತು. ಅಕಸ್ಮಾತ್ತಾಗಿ ವೇಗವಾಗಿ ಪೂರ್ಣಗೊಳ್ಳುವುದು. ತಿಂಗಳುಗಟ್ಟಲೆ ನಿಂತು ಹೋಗಿದ್ದ ಫೈಲ್, ಉದ್ಯೋಗ ಪ್ರಕ್ರಿಯೆ, ಹಣ ಪಾವತಿ ಅಥವಾ ಸರ್ಕಾರಿ ಕೆಲಸ ಒಮ್ಮೆಲೆ ಮುಂದೆ ಸಾಗುತ್ತದೆ. ಇದು ಗ್ರಹಗಳ ಅನುಕೂಲಕರ ಸ್ಥಿತಿ ಆರಂಭವಾಗಿದೆ ಎಂಬುದರ ಸೂಚನೆ. ನಾಲ್ಕನೇ ಸಂಕೇತ, ಮನೆಯಲ್ಲಿ ಹಿರಿಯರು ಅಥವಾ ಗುರುಗಳು ಹೇಳಿದ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ನೆನಪಿಗೆ ಬರುವುದು. ಆ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದೇ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಹಾದಿಯನ್ನು ತೋರಿಸುತ್ತದೆ. ಐದನೇ ಸಂಕೇತ, ನೀವು ಊಹಿಸದ ಸಮಯದಲ್ಲಿ ಬರುವ ಒಂದು ಫೋನ್ ಕಾಲ್. ನೀವು ಕಾರ್ಯನಿರತರಾಗಿದ್ದಾಗ, ಪ್ರಯಾಣದಲ್ಲಿದ್ದಾಗ ಅಥವಾ ವಿಶ್ರಾಂತಿ ಪಡೆಯುತ್ತಿದ್ದಾಗಲೂ ಆ ಕಾಲ್ ಬರಬಹುದು. ಆ ಕರೆಗೆ ಸ್ಪಂದಿಸುವ ಮೊದಲು ಶಾಂತವಾಗಿರಿ. ಅವಸರಪಟ್ಟು ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಆ ಸಂಭಾಷಣೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬಹುದು. ಈ 4 ದಿನಗಳು ನೀವು ಪ್ರತಿಯೊಂದು ಸಣ್ಣ ಘಟನೆಯನ್ನು ಗಮನಿಸಬೇಕು. ಏಕೆಂದರೆ ಗ್ರಹಗಳು ಮಾತುಗಳಿಂದಲ್ಲ, ಸಂಕೇತಗಳಿಂದಲೇ ಹೆಚ್ಚಾಗಿ ಮಾತನಾಡುತ್ತವೆ. ಆ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವವರೇ ವಿಧಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ. ಜುಲೈ 27, 28, 29, 30 ಈ 4 ದಿನಗಳಲ್ಲಿ ನೀವು ಕಡ್ಡಾಯವಾಗಿ ಪಾಲಿಸಬೇಕಾದ 3 ನಿಯಮಗಳು. ಮೊದಲನೇ ನಿಯಮ, ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ವೃಶ್ಚಿಕ ರಾಶಿಯವರು ಸತ್ಯ ಮಾತನಾಡುತ್ತಾರೆ, ಆದರೆ ಕೆಲವೊಮ್ಮೆ ಆ ಸತ್ಯ ಕಠಿಣವಾಗಿರುತ್ತದೆ. ಈ 4 ದಿನಗಳಲ್ಲಿ ಕೋಪದಲ್ಲಿ ಆಡುವ ಒಂದೇ ಒಂದು ಮಾತು ಕೂಡ ಒಳ್ಳೆಯ ಅವಕಾಶವನ್ನು ದೂರ ಮಾಡುವ ಅಪಾಯವಿದೆ. ಮುಖ್ಯವಾಗಿ ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ವಿಷಯಗಳಲ್ಲಿ ತಾಳ್ಮೆಯಿಂದ ಮಾತನಾಡಿ. ಎರಡನೇ ನಿಯಮ, ಬರುವ ಪ್ರತಿಯೊಂದು ಅವಕಾಶವನ್ನು ಪರಿಶೀಲಿಸಿ. ಇದೇನೋ ಸಣ್ಣ ವಿಷಯ ಎಂದು ಭಾವಿಸಿ ಬಿಟ್ಟು ಬಿಡಬೇಡಿ. ಒಂದು ಸಣ್ಣ ಸಭೆ, ಸಣ್ಣ ಪರಿಚಯ, ಸಣ್ಣ ಪ್ರಯಾಣ ಅಥವಾ ಸಾಮಾನ್ಯ ಫೋನ್ ಕಾಲ್ ಕೂಡ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನೀವು ಹಿಂದೆ ಕಳೆದುಕೊಂಡ ಕೆಲವು ಅವಕಾಶಗಳು ಹೀಗೆ ಸಣ್ಣದಾಗಿಯೇ ಕಂಡಿರಬಹುದು. ಈ ಬಾರಿ ಅಂತಹ ತಪ್ಪನ್ನು ಮಾಡಬೇಡಿ. ಮೂರನೇ ನಿಯಮ, ಗತಕಾಲವನ್ನು ಮರೆತು ಮುನ್ನಡೆಯಿರಿ. ಹಿಂದೆ ನಡೆದ ವೈಫಲ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ಹೊಸ ಅವಕಾಶವನ್ನು ಸಂಶಯಿಸಬೇಡಿ. ಪ್ರತಿಯೊಂದು ದಿನವೂ ಹೊಸ ಅದೃಷ್ಟವನ್ನು ತರುತ್ತದೆ. ನೀವು ಪಟ್ಟ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಗ್ರಹಗಳು ಸರಿಯಾದ ಸಮಯ ಬಂದಾಗ ಅದಕ್ಕೆ ಫಲ ನೀಡುತ್ತವೆ. ಈಗ ಆ ಸಮಯ ಹತ್ತಿರವಾಗುತ್ತಿದೆ.
ನಿಮ್ಮ ಮೊಬೈಲ್ ಅನ್ನು ಯಾವಾಗಲೂ ಲಭ್ಯವಿರಿಸಿ. ಪ್ರಮುಖ ಸಂಖ್ಯೆಗಳನ್ನು ಉಳಿಸಿಕೊಳ್ಳಿ. ಇಂಟರ್ನೆಟ್, ಬ್ಯಾಂಕ್, ಉದ್ಯೋಗ, ವ್ಯಾಪಾರ ಅಥವಾ ವಿದೇಶಿ ಅವಕಾಶಗಳಿಗೆ ಸಂಬಂಧಿಸಿದ ಸಂದೇಶಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಜೀವನದಲ್ಲಿ ತಿರುವು ಸಿಗುವ ಕ್ಷಣ ತುಂಬಾ ಹತ್ತಿರದಲ್ಲಿದೆ. ಜುಲೈ 27ರಿಂದ 30ರವರೆಗೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ವೃಶ್ಚಿಕ ರಾಶಿಯ ಅಧಿಪತಿಯಾದ ಮಂಗಳ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಜುಲೈ 27ರ ಸೋಮವಾರದಂದು ಶಿವಾಲಯಕ್ಕೆ ಹೋಗಿ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆಗಳಿಂದ ಪರಮಶಿವನನ್ನು ಪೂಜಿಸಿ ಓಂ ನಮ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಜುಲೈ 28ರ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿಸಿ. ನಾಗದೇವತೆಯ ದೇವಸ್ಥಾನದಲ್ಲಿ ಹಾಲು ನೀಡಿ ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿ. ನಿಮ್ಮ ಶಕ್ತಿಗೆ ತಕ್ಕಂತೆ ಬಡವರಿಗೆ ಅನ್ನದಾನ ಮಾಡಿ, ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡಿ, ಹಸುಗಳಿಗೆ ಹಸಿರು ಹುಲ್ಲು, ಪಕ್ಷಿಗಳಿಗೆ ಧಾನ್ಯ, ನಾಯಿಗಳಿಗೆ ಆಹಾರ ನೀಡಿ. ಇವು ನಿಮ್ಮ ಕರ್ಮ ದೋಷಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಈ 4 ದಿನಗಳಲ್ಲಿ ಕಪ್ಪು ಬಣ್ಣಕ್ಕಿಂತ ತಿಳಿ ಕೆಂಪು ಅಥವಾ ಕಂದು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭಪ್ರದವಾಗಿರುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದ ದೀಪ ಹಚ್ಚಿ. ಮುಖ್ಯವಾಗಿ ನಿಮ್ಮ ಮೊಬೈಲ್ಗೆ ಬರುವ ಪ್ರತಿಯೊಂದು ಪ್ರಮುಖ ಕರೆಯನ್ನು ಶಾಂತವಾಗಿ ಸ್ವೀಕರಿಸಿ. ಮಾತನಾಡುವ ಮೊದಲು ಕ್ಷಣಕಾಲ ಆಲೋಚಿಸಿ. ಆಲಿಸುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಅದೃಷ್ಟವು ನಿಮ್ಮ ಮಾತಿನಲ್ಲೇ ಅಡಗಿದೆ. ವೃಶ್ಚಿಕ ರಾಶಿಯವರಿಗೆ ಜುಲೈ 27, 28, 29, 30ರ ದಿನಾಂಕಗಳು ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವ ದಿನಗಳಾಗಿ ಬದಲಾಗುವ ಸಾಧ್ಯತೆಯಿದೆ. ನೀವು ಹಿಂದೆ ಅನುಭವಿಸಿದ ಕಷ್ಟಗಳು, ನಿರಾಶೆಗಳು, ಕಾಯುವಿಕೆಗಳು ಈಗ ಒಂದು ಹೊಸ ಮಾರ್ಗಕ್ಕೆ ಕರೆದೊಯ್ಯುವ ಸ್ಥಿತಿಯಲ್ಲಿವೆ. ವಿಧಿಯು ಎಂದಿಗೂ ಮುಂಚಿತವಾಗಿ ಎಚ್ಚರಿಕೆ ನೀಡುವುದಿಲ್ಲ, ಆದರೆ ಸಂಕೇತಗಳನ್ನು ಮಾತ್ರ ನೀಡುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ಪ್ರತಿಯೊಂದು ಸಂಕೇತವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರತಿಯೊಂದು ಅವಕಾಶವನ್ನು ಗೌರವಿಸಿ ಪ್ರತಿಯೊಂದು ನಿರ್ಧಾರವನ್ನು ಪ್ರಶಾಂತವಾಗಿ ತೆಗೆದುಕೊಂಡರೆ ನಿಮ್ಮ ಭವಿಷ್ಯವು ಇನ್ನಷ್ಟು ಉಜ್ವಲವಾಗುವ ಸಾಧ್ಯತೆಯಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೀಗೆ ಮಾಡಿದರೆ ನಾವು ನೀಡುವ ಪ್ರತಿಯೊಂದು ರಾಶಿಫಲ, ಗ್ರಹ ಸಂಚಾರದ ವಿವರಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತು, ಮುಖ್ಯವಾಗಿ ಜೀವನವನ್ನು ಬದಲಾಯಿಸುವ ಆ ಫೋನ್ ಕಾಲ್ ನಿಮಗೆ ಬಂತೋ ಇಲ್ಲವೋ ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವವು ಇನ್ನುಳಿದ ಅನೇಕ ವೀಕ್ಷಕರಿಗೆ ಧೈರ್ಯ ಮತ್ತು ನಂಬಿಕೆಯನ್ನು ನೀಡುತ್ತದೆ. ಎಲ್ಲರಿಗೂ ಧನ್ಯವಾದಗಳು.